ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಇದ್ದೀರಾ? ಹೌದು ಗೈಸ್, ಈ ಒಂದು ಲೈವ್ನಲ್ಲಿ ಒಂದು ಪರ್ಟಿಕ್ಯುಲರ್ ಫೋಟೋನ ಎಲ್ಲರೂ ಕೂಡ ಮೆನ್ಷನ್ ಮಾಡಿ ಕೇಳ್ತಾ ಇದ್ದೀರಾ. ಬ್ರೋ, ಮನೆ ಮಂದಿ ಎಲ್ಲರೂ ಕೂಡ ಲೈನಲ್ಲಿ ನಿಂತ್ಕೊಂಡು ಏನೋ ಒಂದು ಆ್ಯಕ್ಟಿವಿಟಿನ ಏನೋ ಶುರು ಮಾಡ್ತಾ ಇದ್ದಾರೆ. ಅದು ಏನದು? ಮತ್ತು ರಕ್ಷಿತರವರು ತಮ್ಮ ಬಟ್ಟೆಯನ್ನು ಕೂಡ ಪ್ಯಾಕ್ ಮಾಡಿ ತಳ್ಕೊಂಡು ಟ್ರಯಲ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ನಿಮಗೀಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹೌದು ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಾಯಿದೆ, ಲೈವ್ನಲ್ಲಿ ಏನಾಗಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೀಸನ್ 12ರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಯೂಟ್ಯೂಬ್ಗಿಂತ ಮುಂಚಿನ ಅಪ್ಡೇಟ್ಗಳನ್ನು ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ಹೌದು ಗೈಸ್, ಲೈವ್ನಲ್ಲಿ ಮನೆ ಮುಂದೆ ಎಲ್ಲರನ್ನೂ ಕೂಡ ಹೊರ್ಗಡೆ ಕರೆಸಿ ಲೈನಾಗಿ ನಿಂತ್ಕೊಳ್ಳೋಕೆ ಹೇಳ್ತಾರೆ. ನಿಂತ್ಕೊಂಡು ಹೇಳಿ. ಸೊ ನಂತರ ಈ ಒಂದು ಟಿಕೆಟ್ ಟು ಫಿನಾಲೆ ಏನು ನಡೀತಾ ಇತ್ತು ಎಲ್ಲ ಸೀಸನ್ಗಳಲ್ಲೂ ಕೂಡ ಅದನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಹೌದು ಗೈಸ್, ಮನೆ ಮಂದಿ ಏನು ಮಾತಾಡ್ತಾಯಿದ್ರು ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಮಾತಾಡ್ತಾ ಇದ್ದು ಬಿಗ್ ಬಾಸ್ ಹೇಳಿರೋ ಅಂಥದ್ದು, ಯಾರು ಈ ವಾರ ಕ್ಯಾಪ್ಟನ್ ಆಗ್ತಾರೆ ಅವರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಮತ್ತು ನೆಕ್ಸ್ಟ್ ವಾರ ನಾಮಿನೇಷನ್ಗೆ ಅವ್ರ ಹೆಸರನ್ನ ತಗೊಳ್ಳೋ ಹಾಗಿಲ್ಲ, 2 ವಾರ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋ ಥರ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಸೊ ಮನೆ ಮಂದಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ವಾರ ಕ್ಯಾಪ್ಟನ್ ಆಗಲೇಬೇಕು ಅಂತ ರಾಶಿಕಾ ಎಲ್ಲರೂ ಕೂಡ ಒಂದು ರೀತಿ ಆತುರದಲ್ಲಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ರಕ್ಷಿತ್ ಏನಿದ್ದಾರೆ, ಅವರ ಬಟ್ಟೆಯನ್ನು ಕೂಡ ಆ ಒಂದು ಟ್ರಾಲಿಗೆ ಪ್ಯಾಕ್ ಮಾಡಿ ಆ ಒಂದು ಟ್ರಾಲಿನ ತೊಗೊಂಡೋಗಿ ಸ್ಟೋರ್ ರೂಮ್ಗೆ ಇಡ್ತಾ ಇದ್ದಾರೆ. ಅವರು ಮನೆಯಿಂದ ಹೊರಗಡೆ ಹೋಗ್ತಿಲ್ಲ ಅಷ್ಟೇ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಮನೆಯಿಂದ ಏನೋ ಹೊರಗಡೆ ಹೋಗ್ತಾ ಇದ್ದಾರಾ, ಇದೇನೋ ಶಾಕಿಂಗ್ ಎಲಿಮಿನೇಷನ್ ಏನೋ ಆಗಿದೆಯಾ ಅಂತ. ಸೊ ಅದ್ರ ಬಗ್ಗೆ ಯಾರಿಗೆಲ್ಲ ಡೌಟ್ ಇದೆ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ಈ ವಾರ ನಾವು ಕ್ಯಾಪ್ಟನ್ ಆದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತೀವಾ ಏನು ಎಂತ ಕೂಡ ಡಿಸೈಡ್ ಮಾಡ್ಕೋತಾ ಇದ್ದಾರೆ. ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಅಪ್ಡೇಟ್ ನಡೀತಾ ಇದೆ. ಲೈವ್ನಲ್ಲಿ ಏನಾದ್ರು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ನಾಮಿನೇಷನ್ ಒಂದು ಪ್ರೋಮೋ ಬಂದಿದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.